ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಸ್ನೇಹ. ಇವತ್ತು ನಾನು ಬೆಂಗಳೂರಿಗೆ ಬಂದಿನಿ. ಬೆಂಗಳೂರೊಳಗೆ ಒಂದು ಸಣ್ಣ ಟ್ರಿಪ್ ಅರೇಂಜ್ ಆಗೈತಿ. ಆ ಟ್ರಿಪ್ ಎಲ್ಲಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಪರ್ಸನಿಂದ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ ಸ್ಪೆಷಲ್ ಪರ್ಸನ್ ಯಾರಂದ್ರೆ ನಮ್ಮಣ್ಣ. ಹಾಯ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಹೋಗ್ತಾ ಇದ್ದೀವಿ ಚಾಮುಂಡಿ ದೇವಿ ನೋಡಲಿಕ್ಕೆ, ಚಾಮುಂಡಿ ಬೆಟ್ಟಕ್ಕೆ, ಮೈಸೂರು. ಲೆಟ್ಸ್ ಗೋ. ಹೋದ್ರು ಇವ್ರದ ಫಸ್ಟ್ ಫೋಟೋ ಶೂಟ್ ಇರಬೇಕು. ಎಲ್ಲೂ ಮುಗಿಯಲ್ಲ, ಫಸ್ಟ್ ಫೋಟೋ ಶೂಟ್ ಇವ್ರದ್ದೇ ಇರ್ತೈತಿ. ಪೋಸ್ ಎಲ್ಲಿ ಕೊಡ್ಬೇಕಂತ ಹೇಳಿ ನೋಡಾತರ. ಫೋಟೋಗ್ರಾಫರ್ ನಾನಾಗಿದ್ದರಿಂದ ಸೊ ವಿಡಿಯೋ ಪಾಸ್ ಮಾಡಿ ಅವ್ರ ಫೋಟೋ ತೆಗೆದು ನೆಕ್ಸ್ಟ್ ಸಿಗ್ತೀನಿ. ಇಷ್ಟೊತ್ತನ ಫೋಟೋ ನಾ ತೆಗ್ದೆ. ಈಗ ಅವ್ರ ಸೆಲ್ಫಿ ಪೋಸಸ್ ನಡೆ ಆತೈತಿ. ಇನ್ನು ಯಾವಾಗ ಮುಗಿತೈತಿ ನಿಮ್ದು ಫೋಟೋ ಶೂಟ್? ಕೇಳ್ಸ ಆತಿಲ್ಲ. ಇದ್ರಾಗ ಒಂದೆರಡು ತೆಗೆದು ಬಿಡಮ್ಮ, ಒಳಗೆ ಕಾರ್ ಹತ್ತಿ ನಾನು ನಂಗೆ ಆಮೇಲೆ ಒಟ್ಟು ಫೋಟೋ ತೆಗಿನ ಗಂಟೆ ಬೆಳಂಗಿಲ್ಲ ತೆಗಿ. ಇದೆಲ್ಲ ಬರೀ ಡವು ನೋಡೋಣ. ಹ್ಯಾಪಿ ಹ್ಯಾಪಿ ದೀಪಾವಳಿ. ಮೈಸೂರಲ್ಲಿ ಸಿಗ್ತೇವೆ. ಲೆಟ್ಸ್ ಮೂವ್. ತ್ರಿಷಾ ಮುದ್ದು ಫುಲ್ AC ಎಂಜಾಯ್ ಮಾಡತ್ತಾಳ. ಅದ್ರೊಳಗೆ ಏನೋ ರಿಸರ್ಚ್ ಮಾಡತ್ತಾಳ. ಕರಿ ಅಂತ ಹೇಳ್ರಿಕಿಗೆ ತ್ರಿಶು ಫುಲ್ ಇನ್ವಾಲ್ವ್ ಆಗ್ಯಾಳ AC ಒಳಗೆ. ನಾವು ಯೂಶ್ವಲಿ ಏನಾರ ಒಂದು ಸ್ಪೆಷಲ್ ಒಕೇಶನಿಗೆ ಚಾಮುಂಡಿ ದೇವಿದು ದರ್ಶನ ಮಾಡ್ಕೊಳಕ್ಕೆ ಹೋಗ್ತೀವಿ. ಸೊ ಇವತ್ತೇನು ಸ್ಪೆಷಲ್ ಒಕೇಶನ್ ಐತಿ? ಹೌದು, ಇವತ್ತು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿಬಡಿ. ನಮ್ಮ ಮನೆಯೊಳಗೆ ನಾವು ಮಾಡಲ್ಲ ಅಂತ ಹೇಳಲ್ಲ, ನಮ್ಮ ಮನೆಯಲ್ಲಿ ಅದು ರೂಢಿ ಇಲ್ಲ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ತೊಗೊಂಡು ಅಕ್ಕಿಂದ ಆಶೀರ್ವಾದ ಪಡ್ಕೊಂಡು ನಮ್ಮದೊಂದು ಚಿಕ್ಕ ಹರಕೆ ಹೊತ್ಕೊಂಡಿದ್ವಿ. ಅಂತ ತೀರಿಸ್ಕೊಂಡು ಸಹ ಕುಟುಂಬ ಸಮೇತರಾಗಿ ಹೊಂಟಿದ್ವಿ ದರ್ಶನ ತೊಗೊಳಕ್ಕೆ. ಓಕೆ, ಆ ಹರಕೆ ಏನು ಎದ್ರ ಮೇಲೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡ್ರಿ. ಬಾಯ್ ಬಾಯ್. ನಾವಿದ್ದ ಪ್ಲೇಸ್ ಅಂದರೆ ಚಾಮುಂಡಿ ಬೆಟ್ಟ. 185 ಕಿಲೋಮೀಟರ್ಸ್ ಐತಿ. ಈಗ ಜಸ್ಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಇನ್ನೂ 2 hours ಜರ್ನಿ ಐತಿ ನಮಗೆ. ಜೊತೆಗೆ ನಮ್ಮ ಜರ್ನಿನ ಕಾಂತಾರ ಚಾಪ್ಟರ್ 1 ಸಾಂಗ್ಸನ್ನು, ಡಿವೈನ್ ಸಾಂಗ್ಸನ್ನು ಪ್ಲೇ ಮಾಡ್ಕೊಂಡು ಹೊಂಟಿವಿ. ಫುಲ್ ಖುಷಿ ಆದೈತಿ ಕೇಳಕ್ಕೆ ಪ್ರತಿಯೊಂದು ಸಾಂಗನ್ನು. ಟುಡೇ ಈಸ್ ಅ ಫುಲ್ ಡಿವೈನ್ ಡೇ. ಎಷ್ಟು ಲಾಂಗ್ ಜರ್ನಿ ಇದ್ರೂ ನಮ್ಮ ಅಣ್ಣ ಗಾಡಿ ಹೊಡ್ಯಾತಾನಂದ್ರೆ ನಮ್ಗೆ ಒಟ್ಟು ಬೇಜಾರು ಅನಿಸಲ್ಲ. ಆ್ಯಂಡ್ ಫೈನಲಿ ನಾವು ಮೈಸೂರಿಗೆ ರೀಚ್ ಆದ್ವಿ. ಚಾಮರಾಜನಗರ ಸರ್ಕಲ್ ಇದು. ಈಗ ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಬೇಗ ಹೋಗಾತೀವಿ. ವೆರಿ ಎಕ್ಸೈಟೆಡ್ ಟು ಸಿ ಚಾಮುಂಡಿ ಬೆಟ್ಟ. ಫೈನಲಿ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ ನಾವು. ಪಾರ್ಕಿಂಗ್ ಮಾಡಿ ಒಳಗೆ ಹೋಗ್ಬೇಕೀಗ. ಪಾರ್ಕಿಂಗ್ ಸ್ಪೇಸ್ ಅಂತೂ ಭಾಳ ಐತಿ. ಎಲ್ಲೇ ಪಾರ್ಕ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಬಂತು ಮೈಸೂರಿಗೆ ಬಂದ್ವಿ. ಮೈಸೂರು ಬಂತು. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ನೀವು ಮೈಸೂರು ನೋಡಿದ್ದೀರಾ? ನೀವು ಮೈಸೂರು ನೋಡಿದ್ದೀರಿ? ಬನ್ನಿ ಎಲ್ಲರೂ, ಬನ್ನಿ ಎಲ್ಲೋ. ಇನ್ನೊಂದ್ಸರಿ ನೋಡಿ ಮತ್ತೊಂದ್ಸರಿ ನೋಡಿ. ಬಾಯ್. ಗಾಡಿ ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗಿ ನಾವೆಲ್ಲರೂ ಹೋಗಾತೀವಿ. ಚಾಮುಂಡಿ ಬೆಟ್ಟ ಇಷ್ಟೆಲ್ಲ ಮೆಟ್ಲ ಹತ್ಕೊಂಡು ಹೋಗಬೇಕು ಒಳಗೆ. ಚಾಮುಂಡಿಗೆ ನೋಡೋದ ಒಂದು ಸರ್ಪ್ರೈಸ್. ಹಂಗೆ ನಮ್ಮ ತ್ರಿಷಾಗೆ ಡಿಸ್ಟ್ರಾಕ್ಟ್ ಮಾಡೋಂಥ ಥಿಂಗ್ಸ್ ಭಾಳ ಬರಾಕತ್ತವು. ಗೊತ್ತಿಲ್ಲ ಏನೇನು ಕೇಳ್ತಾಳಂತ. ಫ್ಲವರ್ಸ್ ಅಂದೆಲ್ಲ ಎಷ್ಟು ಚಂದ ಅರೇಂಜ್ ಮಾಡಿ ಇಟ್ಟಾರವರು. ನಾವು ಒಂದು ತೊಗೊಂಡು ಚಾಮುಂಡಿ ಬೆಟ್ಟಕ್ಕೆ ನೋಡೋಕೆ ಹೋದ್ವಿ ಒಳಗೆ. ಈಗ ಒಳಗೆ ಟಿಕೆಟ್ಸ್ ಎಲ್ಲ ತೊಗೊಂಡಿವಿ. ಹೋಗಿ ಒಳಗೆ ಹೋಗಬೇಕು. ಗೊತ್ತಿಲ್ಲ ಅವ್ರು ಒಳಗೆ ವಿಡಿಯೋ ಮಾಡೋಕೆ ಬಿಡ್ತಾರೋ ಇಲ್ಲೋ ಅಂಥೇಳಿ. ಇನ್ ಕೇಸ್ ಬಿಡಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ, ಬಿಟ್ಟರೆ ನಿಮಗೆ ತರಿಸ್ತೀನಿ. ಇದು ಟಿಕೆಟ್ ಕೌಂಟರ್ ಐತಿ. ಇದೆಲ್ಲ ಓವರ್ ವ್ಯೂ ಆಫ್ ದ ಚಾಮುಂಡಿ ಬೆಟ್ಟ. ರಶ್ ಇತ್ತು ಭಾಳ. ದೀಪಾವಳಿ ಹಬ್ಬ ಇತ್ತಲ್ಲ, ಸೊ ಭಾಳ ರಶ್ ಐತಿ. ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಈಗ ಒಳಗೆ ಹೋಗುವಂಥ ಟೈಮ್. ಒಳಗೆ ಹೋಗ್ತೀವಿ. ಈಗ ಒಳಗೆ ಹೊಂಟೀವಿ. ನಮ್ಮ ಅಣ್ಣ ಮುಂದೆ ಹೋಗಾತನ ಹರಕೆ ತೀರ್ಸಕ್ಕೆ ಏನೇನು ಬೇಕೆಲ್ಲ ಕ್ಯಾರಿ ಮಾಡ್ಕೊಂಡು ಹೊಂಟೀವಿ. ಹರಕೆ ಏನಿತ್ತಪ್ಪ ಅಂದ್ರೆ ತ್ರಿಷಾ ಅಂದು ತುಲಾಭಾರ ಮಾಡೋದಿತ್ತು. ಸೊ ಎಲ್ಲ ಕರೆಕ್ಟಾಗಿ ಆಯಿತು. ನಮಗೆ ವಿಡಿಯೋ ಮಾಡೋಕ್ಕೆಲ್ಲ ಅಲಾವ್ ಮಾಡಲಿಲ್ಲ. ಸೊ ಇಲ್ಲಿಗೆ ಸ್ಟಾಪ್. ಇದೆಲ್ಲ ಹೋಗಿ ಬಂದ ಮೇಲಿಂದ ವಿಡಿಯೋ. ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ.
ಚಾಮುಂಡಿ ಬೆಟ್ಟ ಎಲ್ಲ ನೋಡಿದ್ವಿ, ನೈಟ್ ಆಗಿಬಿಟ್ಟೈತಿ. ಹಂಗೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತ ಹೇಳಿ ನಾವು ಬಂದಿದ್ದು ಹೋಟೆಲ್ ಗುಫಾ ಹೋಟೆಲ್ ಅಂತ ಹೇಳಿ, ಒಂದು ಸ್ಪೆಷಲ್ ಆ್ಯಂಬಿಯನ್ಸ್ ಇರುವಂಥ ಹೋಟೆಲ್ ಅದ. ತೋರಿಸ್ತೀನಿ ಬರ್ರಿ. ಊಟ ಅಂತೂ ಭಾಳ ಚಲೋ ಐತಿ. ನಿಮಗೆ ಈ ಮಿನಿ ಲಾಗ್ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಎಕ್ಸ್ಪ್ಲೋರ್ ವಿತ್ ಸ್ನೇಹ.